ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 14 ಮತ್ತು 15ನೇ ಕಂತಿನ ಹಣದ ಕುರಿತು ಒಂದು ಸ್ಮಾಲ್ ಅಪ್ಡೇಟ್ ಆದರೆ ಇದೆ. ನಿಮಗೆ ಗೃಹಲಕ್ಷ್ಮಿಯವರಿಗೆ 4,000 ಹಣ ಆದರೆ ಬರುತ್ತೆ ಸ್ನೇಹಿತರೆ. ಅದರ ಜೊತೆಗೆ BPL ರೇಷನ್ ಕಾರ್ಡ್ ಕುರಿತು ಕೂಡ ಕೆಲವೊಂದು ಅಪ್ಡೇಟ್ಸ್ ಇದೆ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಆಗಿದೆ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೂ ಮುಂಚೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಾಗಲೇ ನನ್ನ ಅಪ್ಡೇಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್, ಲೈಕಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಆದ ಅಪ್ಡೇಟ್ ಆದರೆ ಸಿಗ್ತಾ ಇರುತ್ತೆ. ಈಗಾಗಲೇ ಯಾರೆಲ್ಲ ನೋಡ್ತಿರ್ತೀರೋ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. BPL APL ರೇಷನ್ ಕಾರ್ಡ್ ಪಡಿತರ ಚೀಟಿ ರದ್ದು ಬಗ್ಗೆ ಕೇಂದ್ರ ಆಹಾರ ಸಚಿವರು ಹೇಳಿದ್ದಾರೇನು ಅಂದರೆ, ಇಲ್ಲಿ ರಾಜ್ಯದಲ್ಲಿ ಯಾವ ಕಾರಣಕ್ಕೆ ರೇಷನ್ ಕಾರ್ಡ್ಗಳನ್ನು ರದ್ದುಪಡಿಸಿದ್ದಾರೆ, ಯಾರೊಬ್ಬ ಬಡವರಿಗೂ ಇದರಿಂದ ಅನ್ಯಾಯ ಆಗದಂತೆ ಸೂಕ್ತವಾಗಿ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಗ್ಯಾರಂಟಿ ಯೋಜನೆ ನಿರ್ವಹಿಸಲು ಆಗದ ಕಾಂಗ್ರೆಸ್ ಸರ್ಕಾರವು ಅದೇ ಕಾರಣಕ್ಕೆ ಅನೇಕ APL BPL ಪಡಿತರ ಚೀಟಿಗಳನ್ನು ರದ್ದುಪಡಿಸುತ್ತಿರಬಹುದು ಎಂದು ಇಲ್ಲಿ ಕೇಂದ್ರ ಸರ್ಕಾರ ಆಹಾರ ಸಚಿವ ಏನಿದ್ದಾರೆ ಪ್ರಹ್ಲಾದ ಜೋಶಿ ಅವರು ಆದರೆ ಇಲ್ಲಿ ಹೇಳ್ತಿರುವಂಥದ್ದು ಸ್ನೇಹಿತರೆ, ಇಲ್ಲಿ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿದ್ದಾರಂತೆ. ನಿಮಗೂ ಗೊತ್ತಾಗ್ತಿದೆ ಇಲ್ಲಿ APL ರದ್ದಾಗುತ್ತದೆ. ಕೆಲವರು BPL ರೇಷನ್ ಕಾರ್ಡ್ ಇರುವಂಥದ್ದು APL ರೇಷನ್ ಕಾರ್ಡ್ಗಳು ಆಗ್ತಿದ್ದಾವೆ. ಇದು ಗ್ಯಾರಂಟಿ ಯೋಜನೆಗಳನ್ನು ಇದು ನೋಡ್ತಿರೋದಾದ್ರೆ ಏನು ಅನ್ನಿಸ್ತಿದೆ ಅಂದರೆ, ಗ್ಯಾರಂಟಿ ಯೋಜನೆಗಳನ್ನು ಸರ್ಕಾರದ ಕೈಯಲ್ಲಿ ಕೊಡೋಕೆ ಆಗ್ತಿಲ್ಲ, ಅದರಿಂದ ಇಲ್ಲಿ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಿದ್ದಾರೆ ಅನ್ನುವಂತಹ ಆದರೆ ಇಲ್ಲಿ ಅನ್ನಿಸ್ತಿದೆ. ನೋಡೋದಾದರೆ ಸ್ನೇಹಿತರೆ, ನೋಡೋಣ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಏನೇನಾಗುತ್ತೆ ರೇಷನ್ ಕಾರ್ಡ್ ಕುರಿತು ಅನ್ನುವಂಥದ್ದನ್ನು ವಿಪಕ್ಷ ನಾಯಕರು ಏನೇನು ಹೇಳ್ತಾರೆ ಏನು ಅನ್ನುವಂಥದ್ದೆಲ್ಲ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಈಗ 14-15ನೇ ಕಂತಿನ ಹಣದ ಕುರಿತು ಮಾತನಾಡೋದಾದರೆ ಸ್ನೇಹಿತರೆ, ಗೃಹಲಕ್ಷ್ಮಿ 14 ಮತ್ತು 15ನೇ ಕಂತಿನ ಹಣದ ಕುರಿತು ಮಾತನಾಡುವುದಾದರೆ ಈಗಾಗಲೇ ನಿಮಗೆ 14ನೇ ಕಂತಿನ ಹಣ ಜಮಾ ಆಗಿದೆ. 90% ಮಹಿಳೆಯರಿಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 14ನೇ ಕಂತಿನ ಹಣ ಬಂದ್ಬಿಟ್ಟು ನಿಮ್ಮ ಖಾತೆಗೆ ಜಮಾ ಆಗಿದೆ. ಇನ್ನು 15ನೇ ಕಂತಿನ ಹಣ ಮಾತ್ರ ಪೆಂಡಿಂಗ್ ಇದೆ. ಈಗ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳೋದಾದರೆ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಆದರೆ ನಿಮಗೆ ಫಲಾನುಭವಿಗಳಿಗೆ ಆಲ್ರೆಡಿ ಬಿಡುಗಡೆ ಮಾಡಿದಾರಂತೆ. ಈಗ 14ನೇ ಕಂತಿನ ಹಣ ಬಿಡುಗಡೆ ಮಾಡಿ 15ನೇ ಕಂತಿನ ತಾರೀಕೊಳಗೆ ನಿಮಗೆ ಜಮಾ ಮಾಡಿಬಿಡ್ತಾರೆ. ಈಗಾಗಲೇ 90% ಮಹಿಳೆಯರಿಗೆ ಬಂದಿದೆ. ಇನ್ನು ಬರದೇ ಇರುವಂತಹ 10% ಮಹಿಳೆಯರಿಗೆ 15ನೇ ಕಂತು 14ನೇ ಕಂತು 2 ಹಣ ಬರುತ್ತೆ. ಮೊದಲು 14ನೇ ಕಂತಿನ ಹಣ 2,000 ಜಮಾ ಮಾಡಿಬಿಡ್ತಾರೆ. ಮತ್ತು 15ನೇ ಕಂತಿನ ಹಣ 2,000 ಜಮಾ ಮಾಡಿಬಿಡ್ತಾರೆ. ಒಟ್ಟಿಗೆ ನಿಮಗೆ 4,000 ಹಣ ಆದರೆ ಸ್ನೇಹಿತರೆ, 2,000 ಅಂದರೆ ಸಪ್ರೇಟಾಗಿ ಹಣ ಆದರೆ ನಿಮಗೆ ಜಮಾ ಮಾಡ್ತಾರೆ. ಈಗ ಈ ಹಣ ಆದರೆ ಬಿಡುಗಡೆ ಮಾಡಿರೋಂಥದ್ದು ಆಲ್ರೆಡಿ ಸರ್ಕಾರವನ್ನು 15ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ. ಯಾಕಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ 15ನೇ ಕಂತಿನ ಹಣ ಆದರೆ ಅಕ್ಟೋಬರ್ ತಿಂಗಳಿಗೆ ಹಣ, 14ನೇ ಕಂತಿನ ಹಣ ಅಂದರೆ ಸೆಪ್ಟೆಂಬರ್ ತಿಂಗಳಿನ ಹಣ. ಈಗ 14-15ನೇ ಕಂತಿನ ಹಣ ಇದೇ ತಿಂಗಳಲ್ಲಿ ಬರ್ತಿದೆ. ಸೊ ಈಗಾಗಲೇ 14-15ನೇ ಕಂತಿನ ಹಣ ಬಂದ್ಬಿಟ್ಟು ಇದೇ ತಿಂಗಳು 30ನೇ ತಾರೀಕು ಒಳಗಡೆ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ ಸ್ನೇಹಿತರೆ. ನಿಮಗೆ 14ನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ವಾ ಅನ್ನುವಂಥದ್ದು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.